ಇನ್ನು ನೆನೆ ತಾನೇ ರೈತರ ಮಕ್ಕಳು ಮೇಲ್ ಬರೋದಕ್ಕೆ ಬಿಡೋದಿಲ್ಲ, ಬರೋದು ತುಂಬ ಕಷ್ಟ, ಈ ರೀತಿಯಾದಂಥ ಮಾತನಾಡಿದಂಥ ಗುಬ್ಬಿ ಕ್ಷೇತ್ರದ ಶಾಸಕ SR ಶ್ರೀನಿವಾಸ್ ಇವತ್ತು ಯೂ-ಟರ್ನ್ ಹೊಡೆದಿದ್ದಾರೆ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ನನಗೆ ಯಾವುದೇ ಅಸಮಾಧಾನ ಇಲ್ಲ, ಇದ್ದಕ್ಕಿದ್ದಂತೆ ಈ ಹೇಳಿಕೆಯನ್ನ ಕೊಟ್ಟು ರಾಜಕೀಯ ವಲಯದಲ್ಲಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ನಿನ್ನೆಯಷ್ಟೇ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬೇಸರಗೊಂಡಿದ್ರು. ರೈತರ ಮಕ್ಕಳು ಬೆಳೆಯೋದಕ್ಕೆ ಬಿಡೋದಿಲ್ಲ, ಮೇಲ್ ಬರೋದು ತುಂಬ ಕಷ್ಟ, ಈ ರೀತಿಯಾದಂಥ ಮಾತುಗಳನ್ನ ಆಡಿದ್ರು. ಆದರೆ ಸಿಎಂ ಕರೆ ಮಾಡಿದ ಬಳಿಕ SR ಶ್ರೀನಿವಾಸ್ ಉಲ್ಟಾ ಹೊಡೆದಿದ್ದಾರೆ. KSRTC ನಿಗಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಗೆ ಇವರು ಮುಂದಾಗಿತ್ತು. ಈಗ ಅವ್ರು ಕೊಡ್ತಿರುವಂತಹ ಕಾರಣ ಏನು ಅಂತಂದ್ರೆ, ಸಿಎಂ ಸಾಮೂಹಿಕವಾಗಿ ಎಲ್ಲ ನಿಗಮದ್ದು ರಾಜೀನಾಮೆಯನ್ನ ಪಡೆದುಕೊಳ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನನ್ನ ರಾಜೀನಾಮೆ ಅವಶ್ಯಕತೆ ಇಲ್ಲ ಅಂತ ಅವರು ಯೂ-ಟರ್ನ್ ಹೊಡೆದಿದ್ದಾರೆ. ಹಾಗಿದ್ರೆ ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು, ಇವತ್ತು ಮುಖ್ಯಮಂತ್ರಿಗಳು ಕರೆ ಮಾಡಿದ ನಂತರ ಹೇಳಿದಂತಹ ಮಾತೇನು, ಆ ಯೂ-ಟರ್ನ್ ಸ್ಟೇಟ್ಮೆಂಟ್ ಹೆಂಗಿತ್ತು ನೋಡೋಣ ಬನ್ನಿ. ಪೊಲಿಟಿಕ್ಸ್ ಬಂದಾಗ ಕೊಡ್ತೀನಿ ಅಂತಲ್ಲ, ಅಲ್ಲ ಯಾಕೆಂದ್ರೆ ನಾಗೇಂದ್ರ ಅವರು ಅಷ್ಟು ಆರೋಪ ಇದೆ ಅವರಿಗೆ, ಮತ್ತೆ ಸಚಿವ ಸ್ಥಾನ ಕೊಟ್ಟರಲ್ಲ, ಅದಕ್ಕೆ ಬ್ಲಾಕ್ ಮಾಡ್ತಿದ್ದಾರೆ. ನಾಗೇಂದ್ರ ಅವರು ಕೊಟ್ಟಿದ್ದು ಸರಿ ಅದ್ರ ಬಗ್ಗೆ ನಾನು ಈಗ ಯಾಕೆ ವ್ಯಾಖ್ಯಾನ ಮಾಡಲಿ? ಅವರು ನನ್ನ ಪಕ್ಷದ ಸದಸ್ಯರು, ಸ್ನೇಹಿತ, ಅದ್ರ ಬಗ್ಗೆ ಯಾಕೆ ವ್ಯಾಖ್ಯಾನ ಮಾಡೋದು? ನಮ್ದರೆಲ್ಲ ಅನ್ಯಾಯ ಮಾಡ್ತಾರಲ್ಲ ಸರ್. ಯಾರು ಜೆಡಿಎಸ್ ಅಲ್ಲಿ ನಂಬಿ ಜೆಡಿಎಸ್ ಅಲ್ಲಿ ಇದ್ರೆ ಅಲ್ಲೂ ಕೂಡ ಅನ್ಯಾಯ ಆಯ್ತು. ಅಲ್ಲೇನು ಅನ್ಯಾಯ ಏನು ಮಾಡಲಿಲ್ಲ, ಅಲ್ಲ ಅನ್ಯಾಯ ಏನಾಯ್ತು? ಅನ್ಯಾಯ ಏನಾಯ್ತು? ಸಿಕ್ಕಿಲ್ವಲ್ಲ, ಸಚಿವ ಸ್ಥಾನ ಕೊಟ್ಟಿದ್ರಲ್ಲ ಅಲ್ಲಿ JDS. ನಿನಗೆ ನೋಡಿ, ನಾವು ಕುಮಾರಸ್ವಾಮಿನ ಯಾವತ್ತೂ ಮರೆಯಂಗಿಲ್ಲ. ನನಗೆ ದೇವೇಗೌಡರು ತಕ್ಕ ಹೋದೆ, ದೇವೇಗೌಡರು ತಕ್ಕ ಹೋಗುತ್ತೆ, ಇವಾಗ ಇಳಿದು ಬರ್ತಿದ್ದೆ. ದೇವೇಗೌಡರು ಆಗಲ್ಲಪ್ಪ, ಕುಂಚಿಟಿಗರಿಗೆ ಕೊಡಬೇಕು, ಸತ್ಯನಾರಾಯಣ ಕೊಡ್ತೀನಿ ಅಂತಂದರು. ಆಯಿತು ಮಾಡಿ ಅಪ್ಪಾಜಿ ಅವ್ರಿಗೆ ಅಂತ ನಾನು ಕೆಳಗೆ ಇಳಿದು ಬರ್ತಿದ್ದೆ. ಕೆಳಗೆ ಅಲ್ಲಲ್ಲ ಇಲ್ಲ, ನಾನು ಕೆಳಗೆ ಇಳಿದು ಬಂದೆ. ಒಂದು ವಾರ ಮೊದಲೇ, ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ಒಂದು ವಾರ ಮೊದಲೇ ಸತ್ಯನಾರಾಯಣ ಸಿಕ್ಕಿರು. ಸತ್ಯನಾರಾಯಣಿಗೆ ಕಂಗ್ರಾಟ್ಸ್ ಹೇಳಿ ಬಂದೆ, ನಿಂದು ಆಯ್ತು ಗುರು, ನಿಂದು ಆಗುತ್ತೆ, ಗೌಡ್ರು ಹೇಳೋರಿ ಅಂತ. ನಾನು ಹಿಂದೆ ಕುಮಾರಸ್ವಾಮಿ ಅವರು ನಾನು ಮರೆಯಂಗಿಲ್ಲ, ಕರೆದ್ಬಿಟ್ಟು ಮಾಡಿದ್ರು. ನಾನು ಅವತ್ತು ಸೆಟ್ಲ್ ಆಡೋಕೆ ಹೋಗಿದ್ದೆ. ನನ್ನ ಮೊಬೈಲ್ಗೆ ಅವ್ರ PA ಇಂದ ಒಂದು 20-30 ಕಾಲ್ ಮಾಡಿದರು. ನಾನು ಸೆಟ್ಲ್ ಆಡೋಕೆ ಹೋದ ಮೊಬೈಲ್ ಎತ್ತಲ್ಲ. ಆಮೇಲೆ ಬಂದು ಮೊಬೈಲ್ ನೋಡ್ಕೊಂತೀನಿ, PA ಸತೀಶ ಮಿಸ್ ಕಾಲ್ ಇತ್ತು. ಯಾಕೆ ಒಂದು ಸತೀಶ್ ಕೊಡದೆ, 10 ಗಂಟೆ ಒಳಗೆ ಕುಮಾರಸ್ವಾಮಿ ಅವ್ರ ಮನೆ ತಕ್ಕ ಬರ್ಬೇಕಂತ ಅಂದರು. ಎಲ್ಲೆಲ್ಲ ಬರೋಕ್ಕಾಗುತ್ತೆ, ಈಗಾಗಲೇ 9:30 ನಾನು ಬರೋಕ್ಕಾಗಲ್ಲ ಅಷ್ಟೊತ್ತಿಗೆ ಅಂದೆ. ಆಯಿತು 11 ಗಂಟೆಗೆ ಕೃಷ್ಣಾಗೆ ಬನ್ನಿ ಅಂದರು. ನಾನು 11 ಗಂಟೆ 11:15 ಬರ್ತೀನಿ ಅಂದರು. 11:15 ಹೋದೆ. ಕೃಷ್ಣಾದಾಗ ಕೂತಿದ್ದೆ ನಾನು ಒಬ್ಬನೇನ. ಅಲ್ಲಿಂದ ಫೋನ್ ಹಾಕಿರು, ಎಲ್ಲಿದೆಯಾ ಅಂದರು. ಕೃಷ್ಣಾದಲ್ಲಿದ್ದೀನಿ. ಬೇಡ ವೆಸ್ಟ್ ಎಂಡಿಗೆ ಬಾ ಅಂದರು. ವೆಸ್ಟ್ ಎಂಡ್ ಹೋದೆ. 1:15 ಗಂಟೆಯಲ್ಲಿ ನನಗೆ ನೀನು ಆಗ್ತೀವ ಸಣ್ಣ ಅಂತಂದ್ರು. ಅಲ್ಲಿವರೆಗೂ ನನಗೇನು ಹೇಳಿಲ್ಲ. ನಾನೇನು ಹೇಳಿದ್ದೆ ಅವ್ರಿಗೆ ಫೋನ್ ಮಾಡಿದಾಗ ಸತೀಶ್ಗೆ, ಇಲ್ಲಪ್ಪ ನನ್ನೇನು ಕನ್ವಿನ್ಸ್ ಮಾಡೋಕೆ ಕರೀತಾರಲ್ವೇನೋ, ನಾನು ಏನು ಕೇಳೋಕ್ಕಣ, ಏನು ಬೇಜಾರು ಮಾಡ್ಕೊಳಲ್ಲ, ಸತ್ಯನಾರಾಯಣ ಮಾಡಿ ಬಿಡೋ ಅಂತ ಹೇಳಿದ್ದೆ. ಆದರೆ ಅವರು 1:15 ಗಂಟೆಗೆ ನೀನು ಆಗ್ತೀವಿ ಬಾಬಾ ಸಣ್ಣ ಅಂದರು. ಆವಾಗ ನೋಡಿದ್ರೆ ನಾನು ಕಾಮನ್ನಾಗಿ ಹೋಗಿದ್ದೆ. ಅಂತ ಯಾವ ಬಟ್ಟೆ ಏನೂ ಇರಲಿಲ್ಲ, ರೂಮಲ್ಲೂ ಇರಲಿಲ್ಲ. ಅಲ್ಲಿ ನಾನು ರೂಮಲ್ಲಿ ಯಾವತ್ತೂ ಆಲ್ಟ್ ಮಾಡಲ್ಲ. ಇದು ಹೆಂಗಿದ್ವು ಹಂಗೆ ಓದ್ ತಗೊಂಡಿದ್ದು. ಹಂಗೆ ಅವರು ಪಾಪ ನನ್ನ ಕರೆದು ಮಂತ್ರಿ ಮಾಡಿದ್ರು. ನನಗೇನು ಅವರು ವ್ಯಕ್ತಿಗತವಾಗಿ ಯಾವುದೋ ಒಂದು ವಿಚಾರಕ್ಕೆ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬಂದಿದ್ದು ಬಿಟ್ಟರೆ, ನಂಬಿಕೆ ಇಟ್ಕೊಂಡಿರ್ತೀನಿ. ನೀನು ಏನೋ ಒಂದು ನಮ್ಮನ್ನು ನಂಬ್ಕೊಂಡಿರ್ತೀರ, ನಾನು ನಿನಗೆ ನಂಬಿಕೆ ದ್ರೋಹ ಮಾಡಿದಾಗ ಮನಸ್ಸಿಗೆ ನನಗೆ ಆ ಥರದ ಇಷ್ಟ ಆಗಲ್ಲ. ಬಂದಿತ್ತು, ಮಾತಾಡಿದ್ದೀನಿ, ಸಿಎಂ ಹತ್ರ ರಾಜೀನಾಮೆ ಕೊಡಬೇಡಿ ಅಂತ ಇಲ್ಲ, ಅವರೇ ಹೇಳಿದಾರಲ್ಲ, ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಾಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಳ್ಳೇದಾಯಿತು. ನಾನು ನಿಗಮ ಮಂಡಳಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳಿದ್ದಲ್ಲ, ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಹಿಂದೆ ಆಲೇ 1-2 ತಿಂಗಳು 2 ತಿಂಗಳು ಹಿಂದೆಲೇ ಹೇಳಿದ್ದೆ. ನಾನು ನನಗೆ ಇರಲ್ಲ ಇಲ್ಲಿ ಅಂತ ಹೇಳಿದ್ದೆ. ಅವರು ವೆಯ್ಟ್ ಮಾಡಪ್ಪ ಅಂತ ಹೇಳಿದರು. ಅದಕ್ಕೆ ಈಗ ಅವರೇ ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಗೊಂತೀವಿ ಅಂತ ಹೇಳಿದ್ದಾರೆ. ತಗೊಂತಾರೆ, ಕೊಡ್ತೀವಿ. ಅಲ್ಲ, ಉತ್ತರ ಮುಲಾಜಿಲ್ದಲ್ಲಿ ನಾನು ತಗೊಳ್ತೀನಿ, 5 ನಿಮಿಷದಲ್ಲಿ ಅವರು ರಾಜೀನಾಮೆ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಯಾವುದಕ್ಕೆ ಯಾವಾಗ ಇದು ಸಂಪುಟದಲ್ಲಿ ಸ್ಥಾನ ಶಾಸಕ ಸ್ಥಾನ ಕೊಟ್ಟರೆ ನಿಗಮ ಮಂಡಳಿಗಳಿಗೆ ರಾಜೀನಾಮೆ ಕೊಟ್ಟರೆ ನಾನು 5 ಮಿನಿಟಲ್ಲಿ ಅಂಗೀಕಾರ ಮಾಡ್ತೀನಿ ಅಂತ ಮಾಡೋಕ್ಕೆ ಅವ್ರಿಗೆ ಪವರ್ ಐತೆ, ಮಾಡ್ತಾರೆ. ಹಾಗೇನು ತಪ್ಪೇನೈತೆ, ಮಾಡಲಿ. ನಾವು ಇವತ್ತು ಕೊಡ್ತೀನಿ ಅಂತ ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಮೊದಲೇ ಅದನ್ನು ಹೇಳಿದ್ದೆ, ಅವ್ರ ಗಮನಕ್ಕೂ ತಂದಿದ್ದೆ. ನಾನು ಅಲ್ಲೇ ನನಗೆ ಪ್ರಾರಂಭದಲ್ಲೇ ಆಗುವಾಗಲೇ ನನಗೆ ಬೇಡ ಅಂತ ಹೇಳಿದ್ದೆ. ಅವರು ಇಲ್ಲ ಇರಪ್ಪ ಅಂತ ಹೇಳಿದರು. ಅಡ್ಜಸ್ಟ್ ಮಾಡ್ಕೊಂಡು ಹೋಗು ರಾಮಲಿಂಗಾರೆಡ್ಡಿ ನಮ್ಮವರೇ ಅಂತ.
ಒಳ್ಳೆ ಮನುಷ್ಯ ಅಂತ ಹೇಳಿದರು, ಸುಮ್ಮನಿದ್ದೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.